ಪ್ರಶ್ನೆ ಮಾಡೋದನ್ನು ಕೂಡ ಜನರು ಇಲ್ಲಿ ಕಲಿಬೇಕಾಗಿದೆ. ಯಾಕೆ ನೀವು ಈ ರಸ್ತೆಯನ್ನು ರಿಪೇರಿ ಮಾಡ್ತಾ ಇಲ್ಲ? ನಟ ವಿನೋದ್ ರಾಜ್ ಅವರು ಇದು ಪ್ರಥಮವೇನಲ್ಲ. ಕಳೆದ 3-4 ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ. ವಿನೋದ್ ರಾಜ್ ಅವರು ಸುಮಾರು 1.5 ಅಥವಾ 2 ವರ್ಷಗಳ ಹಿಂದೆ ಇಲ್ಲಿ ಜಲ್ಲಿ ಹಾಕಿ ಮುಚ್ಚತಕ್ಕಂತ ಗುಂಡಿ ಮುಚ್ಚತಕ್ಕಂತ ಕೆಲಸ ಮಾಡಿದ್ರು ಟೆಂಪ್ರವರಿ. ಯಾಕಂದ್ರೆ ಅವ್ರ ಹತ್ರ ಟೆಂಪ್ರವರಿ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ಅವಕಾಶ ಇರೋದು. ವೀಕ್ಷಕರೇ, ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ರಸ್ತೆ ಕಾಮಗಾರಿ ಅಥವಾ ರಸ್ತೆ ರಿಪೇರಿ ಆಗ್ತಾ ಇರ್ತಕ್ಕಂಥ ವಿಡಿಯೋ. ಸಾಮಾನ್ಯವಾಗಿ ನೋಡಿದ್ರೆ ಯಾವುದೋ ಗೌರ್ಮೆಂಟು ಅಥವಾ ಯಾವುದೋ ನಗರಸಭೆನೋ ಪಾಲಿಕೆನೋ ಗ್ರಾಮ ಪಂಚಾಯತಿನೋ ಈ ರಸ್ತೆನ ರಿಪೇರಿ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಖಂಡಿತ ಅಲ್ಲ, ಇದು ಸುಳ್ಳು. ಯಾಕೆಂದರೆ ನೆಲಮಂಗಲದಲ್ಲಿ ಆಡಳಿತ ಸತ್ತೋಗಿದೆ. ಅಧಿಕಾರಿಗಳು ಯಾರೂ ಕೂಡ ಕಾರ್ಯವ್ಯಾಪ್ತಿಲಿಲ್ಲ. ಎಲ್ಲರೂ ಕೂಡ ಯಾರೋ ಒಬ್ಬರಿಗೆ ಜೈ ಹುಜೂರ್ ಅಂತ ಓಡಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಜನಸಾಮಾನ್ಯರಿಗಾಗಲಿ ಅಥವಾ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗಾಗಲಿ ಯಾರಿಗೂ ಕೂಡ ಬದ್ಧತೆ ಇಲ್ಲ. ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ನಟ ವಿನೋದ್ ರಾಜ್ ಅವರು, ಏನು ಹಿರಿಯ ನಟಿ ಲೀಲಾವತಿ ಅವರ ಪುತ್ರ ನಟ ವಿನೋದ್ ರಾಜ್ ಅವರು, ಇದು ಪ್ರಥಮವೇನಲ್ಲ. ಈ ರಸ್ತೆಗೆ ಏನು ಕುಣಿಗಲ್ ಬೈಪಾಸ್, ಇದು ನೆಲಮಂಗಲದಿಂದ ಕುಣಿಗಲ್ ರಸ್ತೆ ಮತ್ತು ಹಾಸನ ರಸ್ತೆಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಜಂಕ್ಷನ್ ಇದು. ಕಳೆದ 3-4 ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ. ಈ ಹಿಂದೆ ಕೂಡ ವಿನೋದ್ ರಾಜ್ ಅವರು ಸುಮಾರು 1.5 ಅಥವಾ 2 ವರ್ಷಗಳ ಹಿಂದೆ ಇಲ್ಲಿ ಜಲ್ಲಿ ಹಾಕಿ ಮುಚ್ಚತಕ್ಕಂಥ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡಿದ್ರು ಟೆಂಪ್ರವರಿ. ಯಾಕೆಂದರೆ ಅವ್ರ ಹತ್ರ ಟೆಂಪ್ರವರಿ ಕೆಲಸ ಮಾಡಲಿಕ್ಕೆ ಅಷ್ಟೇ ಅವಕಾಶ ಇರೋದು. ಎಲ್ಲೋ ಒಂದು ಕಡೆ ಇದೇ ರೀತಿ ಗ್ರಾಮ ಪಂಚಾಯತಿ ವತಿಯಿಂದ ರಸ್ತೆ ರಿಪೇರಿ ಮಾಡಿದಾಗ ಇದೇ ಆಡಳಿತ ಅವರಿಗೆ ಪ್ರಶ್ನೆ ಮಾಡಿತ್ತು, ನೀವು ಹೆಂಗೆ ಇದು ರಿಪೇರಿ ಮಾಡಲಿಕ್ಕೆ ಅವಕಾಶ ಬಂತು? ನಮ್ಮ ಹ್ಯಾಂಡ್ ಓವರ್ ಇರ್ತಕ್ಕಂಥ ರಸ್ತೆನ ನೀವು ಯಾವ ಥರ ರಿಪೇರಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿನ ಪ್ರಶ್ನೆ ಮಾಡಿರ್ತಕ್ಕಂಥ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ವಿನೋದ್ ರಾಜ್ ಅವರು ಜಲ್ಲಿಯನ್ನು ಹಾಕಿ ಟೆಂಪ್ರವರಿಯಾಗಿ ಆ ರಸ್ತೆನ ರಿಪೇರಿ ಮಾಡ್ಬೋದೇ ಹೊರತು ಕಂಪ್ಲೀಟ್ ಅದನ್ನು ಮೋಟರಬಲ್ ಮಾಡಲಿಕ್ಕೆ ಆಗಲ್ಲ. ಸೊ ಈ ಒಂದು ಏನು ಆಡಳಿತ ಅಥವಾ PWD ಇಲಾಖೆ ಅಥವಾ ನಗರಸಭೆ ಅಥವಾ ಸ್ಥಳೀಯ ಆಡಳಿತ ಅಥವಾ ಹೆದ್ದಾರಿ ಪ್ರಾಧಿಕಾರಗಳು ಮಾಡಬೇಕಿರ್ತಕ್ಕಂಥ ಕೆಲಸವನ್ನು ಒಬ್ಬ ಸಾಮಾನ್ಯ ನಟ, ಚಲನಚಿತ್ರ ನಟ ಮಾಡಿರ್ತಕ್ಕಂಥದ್ದು ಜನರ ಮೆಚ್ಚುಗೆಗಂತೂ ಪಾತ್ರ ಆಗಿದೆ. ಜನರುಗಳು ಕೂಡ ನಾವು ಹಾಕಿರ್ತಕ್ಕಂಥ ವಿಡಿಯೋಗೆ ಸಾಕಷ್ಟು ಕಮೆಂಟ್ಗಳನ್ನ ಕೂಡ ಮಾಡಿದ್ದೀರಿ, ಪ್ರಶಂಸನಾರ್ಹ ಕಮೆಂಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಆಡಳಿತವನ್ನು ಪ್ರಶ್ನೆ ಮಾಡೋದನ್ನು ಕೂಡ ಜನರು ಇಲ್ಲಿ ಕಲಿಬೇಕಾಗಿದೆ. ಯಾಕೆ ನೀವು ಈ ರಸ್ತೆಯನ್ನು ರಿಪೇರಿ ಮಾಡ್ತಾ ಇಲ್ಲ? ನಗರಕ್ಕೆ ಹೆದ್ದಾರಿ ಇದು, ನಗರಕ್ಕೆ ಪ್ರಮುಖ ರಸ್ತೆ, ನೆಲಮಂಗಲ ನಗರಕ್ಕೆ ಎಂಟ್ರಿ ಆಗಬೇಕಾಗಿರ್ತಕ್ಕಂಥ ಮೇನ್ ಗೇಟ್ ಇದು. ಈ ಒಂದು ರಸ್ತೆಯ ದುಸ್ಥಿತಿ ಈ ರೀತಿ ಆದರೆ ಒಳ ರಸ್ತೆಗಳು, ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮದಿಂದ ಗ್ರಾಮಗಳಿಗೆ ಹೋಗ್ತಕ್ಕಂಥ ರಸ್ತೆಗಳು, ಹಳ್ಳಿ ಸಂಪರ್ಕ ರಸ್ತೆಗಳು, ಆ ರಸ್ತೆಗಳ ಪರಿಸ್ಥಿತಿ ಏನು ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಈ ವಿಡಿಯೋನ ನೋಡಿ ವಿನೋದ್ ರಾಜ್ ಅವರ ಕಾರ್ಯವನ್ನು ಕೂಡ ನೋಡಿ ಎಚ್ಚೆತ್ತುಕೊಂಡಿಲ್ಲ ಅಧಿಕಾರಿಗಳು ಅಥವಾ ಆಡಳಿತ ಎಚ್ಚೆತ್ತುಕೊಂಡಿಲ್ಲ ಅಂದರೆ ನೀವು ಯಾವ ಮಟ್ಟದ ಆಡಳಿತ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವೇ ಪ್ರಶ್ನೆ ಮಾಡ್ಕೊಬೇಕು ಖಂಡಿತ. ಆದರೂ ಕೂಡ ಈಗಲೂ ಕೂಡ ನೀವು ಎಚ್ಚೆತ್ತುಕೊಂಡು ನೆಲಮಂಗಲ ನಗರದಲ್ಲಿರ್ತಕ್ಕಂಥ ರಸ್ತೆಗಳನ್ನೂ ಕೂಡ ನಿಮ್ಮ ಕೈಯಲ್ಲಿ ರಿಪೇರಿ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಎಲ್ಲ ಕುರ್ಚಿ ಖಾಲಿ ಮಾಡಬೇಕು, ಇಲ್ಲ ಕೆಲಸ ಮಾಡಬೇಕು. ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಿ, ಇಲ್ಲ ಕೆಲಸ ಮಾಡಿ. ಜನರು ನಿಮ್ಮನ್ನು ಒಡೆದು ಓಡಿಸುವ ಮೊದಲೇ ನೀವು ಎಚ್ಚೆತ್ತುಕೊಂಡು ಕೆಲಸ ಮಾಡಿಲ್ಲ ಅಂದರೆ ಖಂಡಿತ ಜನರು ನಿಮ್ಮನ್ನು ಒಡೆದು ಓಡಿಸ್ತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ ವೀಕ್ಷಕರೇ.